3 ಪ್ರತ್ಯೇಕ ಪ್ರಕರಣಗಳಲ್ಲಿ ಲಕ್ಷಾಂತರ ರು ಚಿನ್ನಾಭರಣ, ಹುಂಡಿ ಹಣ ಕಳ್ಳತನ ಮಾಡಿರುವ ಘಟನೆ ಹುಣಸೂರು ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದಲ್ಲಿ ನಡೆದಿದೆ. ತಾಲೂಕಿನ ಹನಗೋಡು ಹೋಬಳಿಯ ಕಡೆಮನುಗನಹಳ್ಳಿ ಗ್ರಾಮ ಪಂಚಾಯತ್ನ ಹೆಬ್ಬಾಳ ಗ್ರಾಮದ ಸಣ್ಣೇಗೌಡರ ಮನೆಯಲ್ಲಿ ಹಾಡುಹಗಲೇ 150 ಗ್ರಾಂ ಚಿನ್ನಾಭರಣ ಹಾಗೂ 5,000 ರು ನಗದು ಕಳ್ಳತನ ಮಾಡಿದ್ದಾರೆ. ಗೌಡರು ಕುಟುಂಬ ಸಮೇತರಾಗಿ ಪಿರಿಯಾಪಟ್ಟಣಕ್ಕೆ ತೆರಳಿದ್ದರು. ಈ ವೇಳೆ ಮನೆಯ ಬೀಗ ಮೀಟಿ ಒಳಹೊಕ್ಕು ಕಳ್ಳತನ ಮಾಡಿದ್ದಾರೆಂದು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ನಗರದ ಮಾರಿಗುಡಿ ಬೀದಿಯ ಕೋಲನೂಲು ಮಾರಮ್ಮ ದೇವಾಲಯದ ಬೀಗ ಒಡೆದ ಕಳ್ಳರು ದೇವರ ಮೇಲಿದ್ದ ಚಿನ್ನದ ತಾಳಿ ಹಾಗೂ ಗೋಲಕ ಒಡೆದು ಹಣ ಕದ್ದೊಯ್ದಿದ್ದಾರೆ. ಇನ್ನು ನಗರದ ಬನ್ನಿ ಬೀದಿಯ ಬಂಡಿಕಾಳಮ್ಮ ದೇವಾಲಯದ ಬಾಗಿಲ ಬೀಗ ಮೀಟಿ ಒಳಹೊಕ್ಕ ಕಳ್ಳರು ದೇವರ ಮೇಲಿದ್ದ ಚಿನ್ನದ ಚೈನ್, ತಾಳಿಯನ್ನ ಕಳ್ಳತನ ಮಾಡಿರುವ ಕಳ್ಳರು ಗೋಲಕದ ಬೀಗ ಒಡೆದು ಹಣ ದೋಚಿ ಪರಾರಿಯಾಗಿದ್ದಾರೆ. ಈ ಸಂಬಂಧ 2 ದೇವಾಲಯದ ಮುಖ್ಯಸ್ಥರು ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ.